ಫ್ರೆಂಡ್ಸ್, ಇವತ್ತು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ಇವತ್ತು ಯಾರೂ ಇಲ್ಲ, ವೀಕ್ಡೇ ಆಗಿರೋದ್ರಿಂದ. ಗೋಲ್ಡನ್ ಟೆಂಪಲ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ನಾಮ್ ಡ್ರೋಲಿಂಗ್ ಮಠವು ಭಾರತದ ಅತಿದೊಡ್ಡ ಟಿಬೆಟಿಯನ್ ವಸಾಹತುಗಳಲ್ಲಿ ಒಂದಾಗಿದೆ. ಈ ಪ್ರಾರ್ಥನಾ ಡ್ರಮ್ಗಳನ್ನು ತಿರುಗಿಸುವುದರಿಂದ ಬೌದ್ಧ ಪ್ರಾರ್ಥನೆಯಾದ ಒಮ್ಮಣಿ ಪದ್ಮೆ ಹಮ್ ಅನ್ನು ಕಲರ್ ಇರೋದಕ್ಕೆ ದೇವ್ರನ್ನ ಗೋಲ್ಡನ್ ಟೆಂಪಲ್ ಅಂತ ಲೆಫ್ಟು ರೈಟು ಪಬ್ಲಿಕ್ಕಿಗೆ. ಇನ್ನೊಂದು ಟೆಂಪಲ್ ಇದೆ ಇಲ್ಲಿ. ಅವ್ರದ್ದು ಲ್ಯಾಂಗ್ವೇಜ್ ಅದೆಲ್ಲ ಪೇಂಟಿಂಗಲ್ಲೂ ಇಲ್ಲಿ ಬರ್ತಿದ್ದಾರೆ. ಥರ ಡೀಮನ್ ಅವತಾರಗಳು ತೋರಿಸ್ತಾ ಇದ್ದಾರೆ. ಓವರ್ ಆಲ್ ಸ್ಟ್ರಕ್ಚರ್ ಇರಬೇಕಿದು. ಫ್ರೆಂಡ್ಸ್, ಇವತ್ತು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಟೈಮು ಒಂದು 10 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನನ್ನ ಫ್ರೆಂಡ್ ಭುವನ್ ಅಲ್ಲಿ ವೆಯ್ಟ್ ಮಾಡ್ತಾವನ ಆಲ್ರೆಡಿ ಬಂದು. ಬೇಗ ಹೊಟ್ಟೆ ಹಸಿತೈತೆ ಅಂತ ಬಂದು ಕಾಯ್ತಾವನೆ ತಿಂಡಿ. ಇವನು 8 ಗಂಟೆ ಆದ್ರೂ ಮಲ್ಕೊಂಡು ಕರ್ಗೆ ಹೊಡಿತಾನೆ. ಅದಕ್ಕೆ ನಾನು ಬೇಗ ಹೋಗ್ಬಿಟ್ಟು ಒಂದು ಮೆಸ್ಸಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಒಂದು ಮೆಸ್ಸಲ್ಲಿ ಚೆನ್ನಾಗಿತ್ತು ಗುರು, ಅದು ಕೃಷ್ಣ ನಗರ ಹತ್ರ ಮೆಸ್ಸಲ್ಲಿ. ಎಲ್ಲ ಇವ್ರಿಗೆ ಉಳ್ಕೊಳಕ್ಕೆ ಅಂತಲೇ ಮನೆ ಮಾಡ್ಕೊಂಡ್ಬಿಟ್ಟು ಎಷ್ಟು ಎಕರೆ ಜಾಗ ಕೊಟ್ಟಿರೋದು ಗುರು ಗೌರ್ಮೆಂಟು. ಬಟ್ ಇವತ್ತು ಯಾರೂ ಇಲ್ಲ, ವೀಕ್ಡೇ ಆಗಿರೋದ್ರಿಂದ. ಯಾರು ಇರಲ್ಲ. ಆಮೇಲೆ ಭಾಳ ವರ್ಷದಿಂದ ಇಲ್ಲಿದ್ದಾರಲ್ಲ, ಸೊ ಜಾಸ್ತಿ ಜನ ಇಲ್ಲಿ ಲೋಕಲೈಟ್ಸೇ ಬಂದಿರಲ್ಲ ಇಲ್ಲಿ. ಆಮೇಲೆ ಸೈಡಿಗೆಲ್ಲ ಅಲ್ಲಿ ಅಂಗಡಿಗಳಿದ್ವಲ್ಲ, ಸಿಕ್ಕಾಪಡೆ ಕಾಸ್ಟ್ಲಿ ಗುರು. ಒಂದು ಕೀ ಚೈನು 150 ರೂಪಾಯಿ ಹೇಳ್ತಾರೆ. ಅವರಿಗೆ ಸೋರ್ಸ್ ಆಫ್ ಇನ್ಕಮ್ಮೇ ಇದು. ಆರಾಮಾಗಿ ಸ್ಟೇ ಆಗಿ ಮಾಡಿಕೊಂಡು ಏನಾದ್ರು ರಿಚುವಲ್ಸ್ ಮಾಡ್ತಾ ಇದ್ದಕ್ಕೆ ನೋಡಬೇಕು. ಗೋಲ್ಡನ್ ಟೆಂಪಲ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ನಾಮ್ ಡ್ರೋಲಿಂಗ್ ಮಠವು ಭಾರತದ ಅತಿದೊಡ್ಡ ಟಿಬೆಟಿಯನ್ ವಸಾಹತುಗಳಲ್ಲಿ ಒಂದಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರದಿಂದ ಸುಮಾರು 5 ಕಿ.ಮೀ ದೂರದಲ್ಲಿರುವ ಬೈಲಕುಪ್ಪೆಯಲ್ಲಿರುವ ಗೋಲ್ಡನ್ ಟೆಂಪಲ್ ಸಂಕೀರ್ಣವು ಸುಮಾರು 16,000 ನಿರಾಶ್ರಿತರು ಮತ್ತು 600 ಸನ್ಯಾಸಿಗಳಿಗೆ ನೆಲೆಯಾಗಿದೆ. ನಾಮ್ ಡ್ರೋಲಿಂಗ್ ಮಠವು ಬೌದ್ಧ ಧರ್ಮದ ಸಂಕೇತಗಳನ್ನು ಚಿತ್ರಿಸುವ ಚಕ್ರವನ್ನು ಹೊಂದಿರುವ ಆಕರ್ಷಕ 4 ಅಂತಸ್ತಿನ ಗೋಪುರವಾಗಿದೆ. ದೇವಾಲಯದೊಳಗಿನ ಪ್ರಮುಖ ಆಕರ್ಷಣೆಗಳೆಂದರೆ ಮಧ್ಯದಲ್ಲಿ ಬುದ್ಧನ ಪ್ರತಿಮೆಗಳು ಮತ್ತು 2 ಬದಿಗಳಲ್ಲಿ ಭಗವಾನ್ ಅಮಿತಾಯ್ಸ್ ಮತ್ತು ಭಗವಾನ್ ಪದ್ಮಸಂಭವ ಅವರ ಪ್ರತಿಮೆಗಳು. ಸಂದರ್ಶಕರು ಪ್ರಾರ್ಥಿಸಬಹುದು, ಧ್ಯಾನ ಮಾಡಬಹುದು, ತಮ್ಮ ಕಾಣಿಕೆಗಳನ್ನು ನೀಡಬಹುದು ಮತ್ತು ಮಣಿ ಪ್ರಾರ್ಥನಾ ಡ್ರಮ್ಗಳನ್ನು ತಿರುಗಿಸಬಹುದು. ಈ ಪ್ರಾರ್ಥನಾ ಡ್ರಮ್ಗಳನ್ನು ತಿರುಗಿಸುವುದರಿಂದ ಬೌದ್ಧ ಪ್ರಾರ್ಥನೆಯಾದ ಒಮ್ಮಣಿ ಪದ್ಮೆ ಹಮ್ ಅನ್ನು ಪಠಿಸುವಷ್ಟೇ ಪ್ರಯೋಜನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಎಲ್ಲ ಪ್ರೇಯರ್ ಮಾಡ್ತವ್ರೆ. ಫಾರಿನರ್ಸು ಎಲ್ಲ ಬಂದಿದ್ದಾರೆ. ಏನಾದ್ರು ಅರ್ಥ ಆಗ್ತಾಯ್ತಾ? ಏನೋ ಪ್ರೇಯರ್ ಮಾಡ್ತಾವ್ರೆ ಎಲ್ಲರೂ ಸೇರ್ಕೊಂಡು. ಬಟ್ ಓದಬೇಕಂತ ಜನ ಯಾರೂ ಪ್ರೇಯರ್ ಓದ್ತಾನೆ ಇಲ್ಲ. ಮುಂದ್ಗಡೆ ಎಲ್ಲ ಮುಚ್ಚಿಡ್ಕೊಂಡಿದ್ದಾರೆ. ಸೌಂಡ್ ಅಂತೂ ವಿಚಿತ್ರವಾಗಿ ಬರ್ತಾಯಿದೆ. ಆ ಬೇಸ್ ವಾಯ್ಸು ವೆರಿ ಇದು ಬೇರೆ ಇಷ್ಟು ವಿಶಾಲವಾಗಿದೆಯಲ್ಲ ಬೇಸು. ಹೊಡಿತಾವ್ರ ನೋಡಲ್ಲಿ. ಹೊಡಿತಾವ್ರ? ಹೇಳಿಲ್ವಾ, ಕೆಲವರೆಲ್ಲ ಮಲ್ಕೊಂತವ್ರೆ. ಒಳಗಡೆ ತಣ್ಣಗಿದೆ. ಅಲ್ಲಿ ಒಬ್ಬ ಅಂಕಲ್ ಹೊಡಿತಾವ್ರೆ ಪಾಪ. ಯಾರಾದ್ರೂ ನಿದ್ದೆ ಮಾಡ್ತಿದ್ದ ಅಂತ. ಟೀನ ನೀರಾಗ ಕೊಡ್ತಾವ್ರೆ ಇವರು ಎಲ್ಲ ಮಲ್ಕೋದು ಅಂತೇಳಿ. ಗೋಲ್ಡನ್ ಟೆಂಪಲ್ ಅಂತ ಅಂತಾರಲ್ಲ, ನನಗೇನ ಗೋಲ್ಡನ್ ಕಟ್ಟಿಲ್ಲ. ಗೋಲ್ಡ್ ಕಲರ್ ಇರೋದಕ್ಕೆ ದೇವ್ರನ್ನ ಗೋಲ್ಡನ್ ಟೆಂಪಲ್ ಅಂತಾರೆ. ಮೇ ಬಿ ಗೋಲ್ಡ್ ಪ್ಲೇಟಿಂಗ್ ಇರ್ಬೋದು. ಇಲ್ಲ, ಗೋಲ್ಡ್ ಪ್ಲೇಟೆಡ್ ಹೆವಿ ಶೈನ್ ಬರುತ್ತೆ. ನಮ್ಮ ಕಡೆ ಎಲ್ಲ ಈ ತಿರುಪತಿಯಲ್ಲೆಲ್ಲ ಗೋಲ್ಡನ್ ಟೆಂಪಲ್ ಅಂತಾರಲ್ಲ, ಏನು ಶೈನಿಂಗ್ ಇರುತ್ತೆ. ಅದು ಪ್ಯೂರ್ ಗೋಲ್ಡಲ್ಲಿ ಪ್ಲೇಟ್ ಮಾಡಿರ್ತಾರೆ. ಬಟ್ ಬರೀ ಜಾಗ ಕೊಟ್ಟಿರೋದಕ್ಕೆ ಇವರು ಇಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದಾರೆ ಅಂದರೆ ಒಂದು ಮಿನಿ ಸಿಟಿನೇ ಕ್ರಿಯೇಟ್ ಮಾಡ್ಕೊತಾರೆ.
ಬಟ್ ಇದೆಲ್ಲ ನೋಡಿದ್ರೆ ನನಗೆ ಚೈನೀಸ್ ಕಲ್ಚರ್ ಥರ ಕಾಣುತ್ತೆ. ಹಾಂ, ಇದನ್ನ ನೋಡಿದ್ರೆ ಚೈನೀಸ್ ಕಲ್ಚರ್ ಥರ ಕಾಣುತ್ತೆ. ಯಾಕಂದರೆ ಅಲ್ಲಿ ಡ್ರ್ಯಾಗನ್ ಎಲ್ಲ ವರ್ಶಿಪ್ ಮಾಡ್ತಾರೆ. ಡ್ರ್ಯಾಗನ್ ಮತ್ತು ಆ ಕಡೆ ಇನ್ನೂ ಇದಿದೆ, ಒಂಥರ ಮಾನಿಟರಿ ಏನೋ ಒಂದು ಇದಿದೆ. ಅಲ್ಲೆಲ್ಲ ಬರೀ ದೇವ್ಗಳ ಥರ ಇದೆ ಪೇಂಟಿಂಗ್ ಮಾಡಿರೋದು. ಹಾಂ, ಅಲ್ಲೋಡಲ್ಲಿ ಫೋಟೋ ಇಟ್ಟಿದ್ದಾರೆ ನೋಡು, ಮೇನ್ ಫೋಟೋ ಮಧ್ಯದಲ್ಲಿ ಅಕ್ಕಪಕ್ಕ ಇಬ್ಬರನ್ನ ಇಟ್ಟಿದ್ದಾರೆ ಫೋಟೋನ. ಅಲ್ಲಿ 3 ಫೋಟೋ ಇಟ್ಟಿದ್ದಾರೆ. ಕುತ್ಕೊಂಡು ಕುತ್ಕೊಳ್ಳೋಕ್ಕೆ ಅಲ್ಲೇ ಕೂತಿದ್ದೀವಿ. ಲೆಫ್ಟು ರೈಟು ಪಬ್ಲಿಕ್ಕಿಗೆ ಇಲ್ಲಿವರೆಗೂ ಅಷ್ಟೇ ಜಾಗ ಇರೋದು. ಅಲ್ಲಿ ಹತ್ರ ಎಲ್ಲ ಹೋಗೋಂಗಿಲ್ಲ. ಪ್ರೇಯರ್ ಮಾಡೋರಿಗೆ ಮಾತ್ರ ಒಳಗೆ ಬಿಡ್ತಾರೆ. ಆ ಕಡೆ ಗೇಟ್ ಇಲ್ಲ. ಇದು ಟೆಂಪಲ್ಸ್ ಆ ಕಡೆ ಬಿಲ್ಡ್ ಮಾಡಿದ್ದಾರೆ ಅಲ್ಲ. ಟಾಪು ಇದು ಮೇಲ್ಗಡೆ ಎಲ್ಲನೂ ಪೇಂಟ್ ಮಾಡಿದ್ದಾರೆ, ಸೈಡಿಗೆಲ್ಲ ಪೇಂಟ್ ಮಾಡಿದ್ದಾರೆ. 3 ಸ್ಟ್ಯಾಚು ಬಂದ್ಬಿಟ್ಟು 15 ಫೀಟ್ ಟಾಲ್ ಇದೆ ಅಂತ 1964 ಎಸ್ಟಾಬ್ಲಿಷ್ ಮಾಡಿದಾರಂತೆ. ವಿರೂಪಾಕ್ಷ ಸಾಂಬವ ಏನಿದ್ರು ಪ್ರೇಯರ್ ಮಾಡೋದಕ್ಕೆ. ಆಮೇಲೆ ಒನ್ ಆಫ್ ದ ಲಾರ್ಜೆಸ್ಟ್ ಟ್ರೈನಿಂಗ್ ಟೆಂಪಲ್ ಅಂತ ಇದೆ ಇಂಡಿಯಾದಲ್ಲೇ. ಹಾಗಾಗಿ ಗ್ಲಾಸ್ ಎಲ್ಲ ಹಾಕೊಂಡು ಬರ್ತಾರೆ ನೋಡಿ ಸ್ವಾಮಿ. ನಮ್ಮ ಇವುಗಳಾಗ ಎಲ್ಲರೂ ಸ್ಲಿಪ್ಪರ್ ಹಾಕೊಂಡೇ ಆಟಾಡ್ತಾರೆ. ಯಾರು ಬರಗಾಲಲ್ಲಿ ಆಟಾಡೋದು. ನಮಗೂ ಬರಗಾಲಲ್ಲಿ ಬರ್ತಾರೆ. ಚೆನ್ನಾಗಿದೆ. ಕುಂಕು ಮಾಸ್ಟರ್ ಥರ ಇದ್ದಾರೆ ಎಲ್ಲ ದೃಷ್ಟಿ ಮಕ್ಕಳಿದ್ದಂಗಿದೆ. ಪ್ರೇಯರು, ಗಂಟೆ ಸದ್ದು, ಆಮೇಲೆ ಡ್ರಮ್ ಸೌಂಡು, ಆಮೇಲೆ ಇದು ಶಿವಂದು ಇದನ್ನು ಬರ್ತಾರೆ ಡಮರುಗ, ಆ ಥರ ಸೌಂಡು. ಆಮೇಲೆ ಶಂಕು ನೋಡಲ್ಲ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ. ಅದು ಊದಕ್ಕೆ ಒಬ್ಬರನ್ನ ನೇಮಕ ಮಾಡೋರೆ. ಅಲ್ಲ ತಪ್ಪ ಇದೆಯಲ್ಲ, ಊದಕ್ಕೆ ಗಾಳಿ ಬಿಡಬೇಕು. ಓಕೆ, ಇವಾಗ ಮೇನ್ ಟೆಂಪಲ್ ಮುಗಿಸ್ಕೊಂಡು ಇನ್ನೊಂದು ಟೆಂಪಲ್ ಇದೆ ಇಲ್ಲಿ. Clap. Nice. ಆರ್ಕಿಟೆಕ್ಚರ್ ಮಾತ್ರ ಸಕದ ಮಾಡಿದ್ದಾರೆ. ಪೇಂಟಿಂಗ್ಸು, ವಾಲ್ ಪೇಂಟಿಂಗ್ಸ್ ಎಲ್ಲ ಸಕದಾಗಿದೆ. ಫುಲ್ ಡೀಟೇಲ್ಡಾಗಿ ಮಾಡಿದ್ದಾರೆ ಎಲ್ಲೋ ಜಾಗದಲ್ಲಿ. ಈಗ ನಮ್ಮ ಕನ್ನಡದಲ್ಲಿ ಟೆಂಪಲಲ್ಲೆಲ್ಲ ಏನು ಮಾಡಿರ್ತಾರೆ, ಕೆಳಗಡೆ ಬರೆದಿರ್ತಾರೆ ಈ ದೇವರು ಇದು, ಈ ದೇವಸ್ಥಾನ ಅದು ಅಂತ ಈ ಸ್ಟೋರಿ ಏನಾರು ಬರೆದಿರ್ತಾರೆ, ಹೆಡ್ಲೈನಲ್ಲಿ ಹಾಕಿರ್ತಾರೆ. ಬಟ್ ಇವ್ರದೊಳಗೆ ಏನೂ ಗೊತ್ತಿಲ್ಲ, ಬರೀ ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಬರೆಯೋಕ್ಕೆ ಜಾಗ ಬರ್ತಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀವಿ. ಬಟ್ ಇದು ವರ್ಡ್ಸ್ ಬೇರೆನೇ ಇದೆ, ಅವ್ರದ್ದು ಲ್ಯಾಂಗ್ವೇಜ್. ಅದೆಲ್ಲ ಪೇಂಟಿಂಗಲ್ಲೂ ಇಲ್ಲಿ ಬರ್ತಿದ್ದಾರೆ ಥರ. ಇಲ್ಲಿ ಅದು ಡಿಕೋಡ್ ಮಾಡೋದಿದ್ರೆ ಮಾಡ್ಬೋದು. ಬಟ್ ಇದು ಸಖತ್ತಾಗಿದೆ ನೋಡು, ಬ್ಲ್ಯಾಕ್ ಕಲರ್ ಥೀಮ್ ಪೇಂಟಿಂಗು.
ಫುಲ್ಲು ಒಂಥರ ಡಿಮನ್ ಅವತಾರಗಳು ತೋರಿಸ್ತಾ ಇದ್ದಾರೆ. ಏನು ಸಕ್ಕತ್ತಾಗಿದೆ ಅದು ಬ್ಲ್ಯಾಕ್ ಕಲರಿಂದ. ಅದು ನೋಡೋದು ರಾಕ್ಷಸ, ದೊಡ್ಡ ರಾಕ್ಷಸ. ಅಲ್ಲಿ ಯಾವುದು ರಾಕ್ಷಸ? ಇದೇ ಥರ ಒಂದು 3-4 ಇದಾವೆ ಇಲ್ಲಿ. ಬಟ್ ಅದು ಏನಕ್ಕಿದೆ ಬೇರೆ ಬೇರೆನಾ ಅದು ಗೊತ್ತಿಲ್ಲ. ಮೊನೆಸ್ಟರಿ ಪಲಯುಲ್ ಮಠದ ಪ್ರತಿಕೃತಿ. ಸೊ ಇದ್ರ ಓವರಾಲ್ ಸ್ಟ್ರಕ್ಚರ್ ಇರಬೇಕಿದು. ನಾನು ಲದಾಖಿಗೆ ಹೋಗಿದ್ನಲ್ಲ, ಲದಾಖಲ್ಲೆಲ್ಲ ಈ ಥರ ಇದ್ವು ಗುರು. ಅಲ್ಲೆಲ್ಲ ಎಲ್ಲೋದ್ರೂ ಈ ಥರ ಇದ್ವು. ಅಲ್ಲೊಂದು ಟೆಂಪಲ್ ಇತ್ತು, ಸಾಕದಾಗಿತ್ತು. ಅದು ಮಾತ್ರ ಫುಲ್ ಬೆಟ್ಟದ ಮೇಲೆ. ಇದೆಲ್ಲ ಹಾಸ್ಟೆಲ್ಸ್ ಅನ್ಸುತ್ತೆ. ಹಾಸ್ಟೆಲ್ಸ್ ಅಲ್ಲ, ಅವ್ರಿಗೆ ಅವರು ಉಳ್ಕೊಳಕ್ಕೆ. ಬಟ್ ಡೋರ್ ನೋಡು ಹೆಂಗೈತೆ. ಬಟ್ಟೆ ನೋ ಪ್ರೈವೇಸಿ. ಪ್ರೈವಸಿ ಮಾಡೋಕ್ಕಿಲ್ಲ, ಹುಡುಗಿರನ್ನ ಕರ್ಕೊಂಡು ಬಂದಿದ್ದಾರೆ ಮದುವೆ ಮಾಡಿ. ಫಾರ್ ಇಂಗ್ಲೀಷ್ ಪೀಪಲ್. ಓಕೆ, ಇದಿಷ್ಟು ಗೋಲ್ಡನ್ ಟೆಂಪಲ್ ಆಗಿತ್ತು. ಆಲ್ಮೋಸ್ಟ್ ಒಂದು 3-4 ಮೇಯ್ನ್ ಟೆಂಪಲ್ ಇದೆ, ಬಿಟ್ಟರೆ ಪಾರ್ಕ್ ಇದೆ. ವೀಕ್ ಡೇಸಲ್ಲಿ ಬಂದರೆ ಯಾರು ಇರಲ್ಲ. ಬಿಟ್ಟರೆ ಒಂದು ಸ್ವಲ್ಪ ಕಾಲೇಜ್ ಹುಡುಗರಿದ್ರು ಅಷ್ಟೇ. ಸೊ ವೀಕೆಂಡಲ್ಲಿ ಫುಲ್ಲು ರಶ್ಶು. ಓಕೆ, ಮತ್ತೆ ಇನ್ನೊಂದು ಪ್ಲೇಸ್ ಒಂದಿಗೆ ಮತ್ತೆ ಸಿಗೋಣ. ಸ್ಟೇ ಟ್ಯೂನ್ಡ್. ಬೈ.